ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದಿ ನೋಡ್ರಿ ಫ್ರೆಂಡ್ಸ್. ಟಿಕ್ ಹಚ್ಕೋಬೇಕು, ಜಳಕ ಮಾಡೀನಿ ಈಗ. ಸೊ ಬಡ ಅಂತೇಳಿ ಕೆಲಸ ಮಾಡ್ಕೊಂಡಿನಿ ರೀ. ಯಾಕಪ್ಪ ಅಂದ್ರೆ ಇವತ್ತೊಂದು ಫಂಕ್ಷನ್ಗೆ ಹೋಗೋದೈತಿ. ಯಾವ ಫಂಕ್ಷನ್ ಏನಂತೇಳಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ, ನಿಮ್ಗೆ ಕೂಡ ಗೊತ್ತಾಗ್ತದೆ. ಬರ್ರಿ ವಿಡಿಯೋನ ಶುರು ಮಾಡೋದು. ಗ್ಯಾಸ್ ಕಟ್ಟಿ ಇದನ್ನೆಲ್ಲನೂ ಕೂಡ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಇಂಟಿ ನೋಡ್ರಿ. ಇದು ಬಾಂಡೆಗಳನ್ನೆಲ್ಲ ತಿಕ್ಕಿನಿ. ಇದು ಹಾಲಿನ ಬೊಗಣ್ ನೋಡ್ರಿ, ಸ್ವಲ್ಪ 2-3 ಸರಿ ಕಾಸಿನಿ. ಹಂಗಾಗಿ ಈ ಥರ ಆಗೈತಿ. ಫಾಸ್ಟ್ ಉರಿ ಇಟ್ಬಿಟ್ಟಿದ್ನಿ, ಯಾವುದೋ ಒಂದು ಅರ್ಜೆಂಟ್ ಕೆಲಸನೊಳಗೆ. ಹಾಗಾಗಿ ಅದು ನನಗೆ ನೀರು ಹಾಕಿ ನೆನೆ ಇಟ್ಟೀನಿ ರೀ. ಸೊ ಪರವಾಗಿಲ್ಲ, ಆಮೇಲೆ ಸ್ವಚ್ಛಗೆ ತಿಕ್ಕಿದ್ರೆ ಆಯಿತು ಅಂತೇಳಿ ಇದನ್ನೆಲ್ಲ ಆಮೇಲೆ ಬಂದು ಡಬ್ಬ ಹಾಕ್ತೀನಿ ರೀ ಫ್ರೆಂಡ್ಸ. ಇನ್ನೂ ಒಣಗಿಲ್ಲವು. ಸೊ ಇವಾಗ ದೇವ್ರ ಮುಂದೆ ದೀಪ ಹಚ್ಚಿಬಿಡ್ತೀನಿ. ದೇವ್ರ ಮುಂದೆ ದೀಪನೂ ಕೂಡ ಹಚ್ಚಿದಾಯ್ತು ನೋಡ್ರಿ. ಗ್ಯಾಲ್ರ್ಯಾಗ ಅರಿಬಿಗಳು ಇದ್ದು ನೋಡ್ರಿ, ಅವನ್ನೆಲ್ಲ ತೆಗೆದು ಇಲ್ಲಿ ಇಟ್ಟಿನಿ. ಅವನ್ನೆಲ್ಲ ಮಡಚಿಡ್ಬೇಕು. ಜೊತೆಗೆ ಎಷ್ಟಕ್ಕೊಂದು ಒಗ್ಗಣ್ಣಿದ್ದು ರೀ, ಒಗ್ಗಣ್ಣು ಕೂಡ ಒಗೆದು ಒಣಕಿ ನೋಡ್ರಿ ಫ್ರೆಂಡ್ಸ. ಲಗುಟಾಗೈತಿ ಇವತ್ತು ಕೆಲಸ. ನೋಡ್ರಿ ಫಂಕ್ಷನ್ ಹೊಂಟಿವಿ, ಎಲ್ಲರೂ ತಯಾರಾಗಿ ಈಗ. ಹಾಂ ನಡೀರಿ. ಪಿಲೆ ಇಲ್ಲನ್ರಿ? ಪಿಲೆ ಎಲ್ಲಿದ್ದೀ? ನಡಿ ಬನ್ನಿ ಫ್ರೆಂಡ್ಸ, ಫಂಕ್ಷನ್ಗೆ ಹೋಗಿ ಬರೋಣ ಅಂತ ನನ್ನ ಬ್ಲಾಗ್ದೊಳಗೆ ಎಲ್ಲ ರೀತಿಯಾದಂಥ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಕುಂತು ನೋಡುವಂಥ ಬ್ಲಾಗ್ ಚಾನಲ್ ನನ್ನದಾಗಿರ್ತದೆ. ನನ್ನ ಎಫರ್ಟ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ಕೊಡ್ರಿ. ಸೊ ಪುನಮ್ ಕರ್ಕೊಂಡು ಕೈತಾ ಮಮ್ಮಿ ಹೋದ್ರಿ. ಪಿಲ್ಲುನು ಕೈತಾ ಮಮ್ಮಿ ಜೊತೆಗೆ ಹೋದ ನೋಡ್ರಿ. ಇವಾಗ ಏನೈತಿ, ನಮ್ಮ ಪಾರು ಮಮ್ಮಿ, ನಾ ಮತ್ತು ನಮ್ಮ ಮಾವ ರಿಕ್ಷಾ ಹಿಡ್ದು ಹೋದ್ರಾಯ್ತು ಅಂತೇಳಿ ನೋಡ್ರಿ. ಪನ್ನಾಸ ನಮ್ಮ ಪಾರಮಮ್ಮಿ ನಿಂತಾರ. ಎಲ್ಲ ಕಡೆ ಪರಿಚಯ ಇದ್ದವ್ರು ಅದಾರ ನಮ್ಮ ಪಾರಮತ್ತಿಗೆ. ಆ ಕಡೆ ಈ ಕಡೆ ಅಡ್ಡಾಡ್ತಾರೆ. ಅವ್ರಿಗೆ ಭಾಳ ಮಂದಿ ಪರಿಚಯ ಇದ್ದಾರೆ ಅದಾರ ನೋಡ್ರಿ. ಎಲ್ಲರೂ ಹೆಂಗೆ ಅನುಕೂಲ ಆಗುತ್ತೆ ಹಂಗಂಗೆ ಮುಂದೆ ಹೋಗಕತ್ತೀವಿ. ಕುಡ್ರಿ ನಮ್ಮ ಮಮ್ಮಿ, ಜಯ ಮಮ್ಮಿ, ನಮ್ದು ಇನ್ನೊಬ್ಬರು ಅತ್ತಿ, ಅವರು 3 ಮಂದಿ ಮತ್ತು ರಿಕ್ಷಾಗೆ ಬರ್ತಾರೆ. ಇನ್ನು ತಯಾರಾಕತ್ತಾರ ಅವರು. ನಡ್ರಿ ಬಂದೀವಿ ಅಂದ್ರೆ ಹಂಗಾಗಿ ಮುಂದೆ ಹೊಂಟೀವ್ರಿ. ಒಂದೇ ರಿಕ್ಷಾದಾಗ ಉಸಿರು ಸಾಲಂಗಿಲ್ಲ, ಹಂಗಾಗಿ ರಿಕ್ಷಾ ಮಾಡ್ಕೊಂಡು ಹೊಂಟಿವಿ. ಓ ಬರ್ರಿ. ಸೊ ಪಿಲ್ಲುನು ಹೋಗ್ಯಾನ್ರಿ ಅವ್ರ ಜೊತೆಗೆ. ಕವಿತಾ ಮಜ್ಜಿ ಅಂದ್ರೆ ಭಾರಿ ಇಗಿದೀವಿ ರೀ ನಮ್ಮ ಹುಡುಗರಿಗೆ. ಖುಷಿ ಅಂದ್ರೆ ಖುಷಿ ನೋಡಿ. ಬರ್ರಿ ಇವಾಗ ಎಲ್ಲಿಗೆ ಹೊಂಟೀವಿ ನೋಡೋಣ. ಅತ್ತಿ ಮಾವ ಬರ್ರಿ ಫ್ರೆಂಡ್ಸ್, ಫಂಕ್ಷನಿಗೆ ಹೋಗೋಣ. ಹಿಂಗ ಇಲ್ಲಿ ನೋಡ್ರಿ ಮಾರ್ಕೆಟಿಗೆ ಫ್ರೆಂಡ್ಸ್, ಇದು ಲಕ್ಷ್ಮಿ ಮಾರ್ಕೆಟ್. ಅದಕ್ಕೆ ನೀವು ಮಕ್ಕಳು ಮಾಡ್ಕೊಂಡು ಮತ್ತು ಟೆನ್ಷನೇ ಇಲ್ಲ ಬಿಡ್ರಿ ನಿಮಗೆ ಮಾಡೋದು. ಎಲ್ಲಿ? ಹಾಂ ಇಲ್ಲ ತೋರಿ. ಎಲ್ಲಾರು ಬೈತಾರ. ಒಂದ್ ತೊಡೆ ಪೋವೆ ತಿರುದ್ರೆ ಆಗೋಗ್ಬಿಡ್ತಿತ್ಲ. ಪೋವೆ ತಿರುದ್ರೆ ಅಕ್ಕಿತ್ಲ. ಒಬ್ರಿಗೆ ಮಾಡಂದ್ರೆ 10 ಮಂದಿಗೆ ಮಾಡ್ತಾರತ್ರಿ ನಮ್ಮ ಅತ್ತಿ. ಹಾಂ ಮತ್ತೆ ಇಟ್ಟು ಮೊಮ್ಮಕ್ಕಳ ಆದ್ರೆ ಇನ್ನ ನಿಮ್ಗೆ ಅಳತಿ ಗೊತ್ತಿಲ್ಲ. ಹಾಂ ನಾ ಕೈಲೇನೆ ತೋತ. ಹಾಂ ಬೀಸಣ ಅದ ಸೊಲಿಗೆ ಅದ. ಅದು 6 ಕಿಲೋ ಅದ, ಸೊಲಿಗೆ 2 ಕಿಲೋ ಅದ. ನಾ ಮಾಪೆ ಮಾಡಲ್ಲ. ಆ ಬುಟ್ಟಿನೇ ಮಾಪ ಅದ 15 ಕಿಲೋ. ಅದ್ರಲ್ಲಿ ಒಂದು ಬುಟ್ಟಿ ಬಣ್ಣದ 15 ಕಿಲೋ. ಗಿರಣಿಯರು ಮಾಡ್ತಾರ್ರಿ. ಗಿರಣಿಯರು ಮಾಡ್ತಾರ. ಮಾಡಲ್ಲ ಅಂದ್ರಿ? ಎಲ್ಲಿಗೆ ಹೋಗ್ಲಿ ಒಂದಿನ ಕಟ ಮಾಡಿರಿ. ಒಬ್ಬೊಬ್ರು ಈಗ ಮಾಡ್ತಾರ್ರಿ. ಮಾಡಲ್ಲ, ಸುಳ್ಳು ಹೇಳ್ತಾನೆ. ಅಲ್ಲೇನು ಮಾಡಿಲ್ಲ. ಈಗ ಬಾಡಿಗೆ ಇದ್ದಲ್ಲಿ ನಾವು ಬಿಸಿಲು ಕೊಟ್ಟಿದ್ದಲ್ಲ, ಅವರು ಮಾಡಿಲ್ಲ. ತುಳಸಿ ಗಿಡ ಒಂದು ತಗೋಬೇಕ್ರಿ. ನಾನು ಯಾವಾಗ ಗೊತ್ತಿಲ್ಲ. ಶಾಂತಲ್ಲಿ ಇರ್ಕೋತಾರ ಸಾಕು, ಪಾಠ್ಯ ಪುಣ್ಯ ಅಂತ ಹಿಂದಲ್ಲ. ಖಾಲಿ ಸೋಡಾ ಲಾಸ್ಟ್ ಟೈಮ್ 2-3 ಸರಿ ಇಲ್ಲೇ ತೊಗೊಂಡೋಗಿ ನೋಡ್ರಿ ತುಳಸಿ ಗಿಡನ. ನೆಕ್ಸ್ಟ್ ಹೋಗೋತ್ನೇ ನೋಡ್ಬೇಕ್ರಿ ಫ್ರೆಂಡ್ಸ್. ರಿಕ್ಷಾಲ್ಲಿ ಹೋಗ್ತೇವೆ, ನಿಂದ್ರಸಲ್ ನೋಡ್ರಿ ವೇಟಿಂಗ್ ಚಾರ್ಜ್ ಅದು ಇದು ಅಂತೇಳಿ. ಹಾಗಾಗಿ ಯಜಮಾನ್ರ ಕೂಡನೇ ಬರ್ಬೇಕು.
ನೋಡಂಬ್ರಿ ಅದಕ್ಕೆ ಬೇಕಲ್ಲ ಟೈಮ್ ಕೂಡ ಬರ್ಬೇಕು ನೋಡ್ರಿ ಸ್ನೇಹಿತರೆ. ನಾವು ಇವಾಗ ಸಿದ್ದೇಶ್ವರ ಗುಡಿಗೆ ಬಂದು ನೋಡ್ರಿ. ನಮ್ಮ ಕವಿತಾ ಮಮ್ಮಿಯರ ಅಕ್ಕನ ಮೊಮ್ಮಗಂದು ಜಡಿ ತೆಗೆ ಫಂಕ್ಷನ್ ಐತ್ರಿ. ಸೊ ಬರ್ರಿ ಫಂಕ್ಷನ್ ಅಟೆಂಡ್ ಮಾಡೋಣ. ನಾವು ಹೊರಟೀವಿ, ನೀವು ಕೂಡ ನಮ್ಮ ವ್ಲಾಗ್ದೊಳಗೆ ಎಂಡ್ ಆಗೋವರೆಗೂ ಕೂಡ ನೋಡ್ರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಂದಿಕೋಲ್ ನೋಡ್ರಿ. ಕಿ ಜೈ. ಸಂಕ್ರಾಂತಿಯೊಳಗೆ ನಮ್ಮ ಊರಿನ ಆರಾಧ್ಯ ದೇವರಂತನೇ ಹೇಳ್ಬೋದ್ರಿ, ಶ್ರೀ ಸಿದ್ದೇಶ್ವರ ಅವ್ರದ್ದು ನಂದಿಕೋಲಿನ ಜಾತ್ರೆನೇ ಒಂದು ದೊಡ್ಡ ನೋಡ್ರಿ ಫ್ರೆಂಡ್ಸ್, ನೋಡ್ತಕ್ಕಂಥದ್ದು. ನಮ್ಮೂರಿನ ಆರಾಧ್ಯ ದೇವರು ನೋಡ್ರಿ ಸಿದ್ದರಾಮೇಶ್ವರ ಅವರು. ಸೊ ಬರ್ರಿ ಗುಡಿಗೆ ಬಂದೀವಿ. ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮುಖಾಂತರ ಖಂಡಿತವಾಗ್ಲೂ ನಮ್ಗೆ ಪ್ರೋತ್ಸಾಹ ಕೊಡ್ರಿ. ಸಿದ್ದರಾಮೇಶ್ವರ ಕೆರೆ ನೋಡ್ರಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ನೀರದ ನೋಡ್ರಿ, ಬಟ್ ಕ್ಲೀನ್ ಅದ ನೀರು. ನಾಷ್ಟ ಆಗಿರ್ಬೇಕು. ಮತ್ತು ಸಂಕ್ರಮಣದ ವಿಡಿಯೋ ಹಾಕೋಣಂತ ಫ್ರೆಂಡ್ಸ್, ಜಾತ್ರೆದು ನೋಡಕತ್ರಿ ನೀವು. ಪಿಲ್ಲೆ ಜೊತೆಗಿಲ್ಲ ಬಣ್ಣ ಅನ್ಸಕತ್ತದ ನೋಡ್ರಿ. ಬರ್ರಿ ಇವಾಗ ಒಳಗಡೆ ಹೋಗೋಣ. ಗುಡಿ ಒಳಗಡೆ ಎಂಟ್ರಿ ಅದು ನೋಡ್ರಿ. ಹಾಂ ವಿಕಿ ಅಲ್ಲಿ ಕೂತಾನಲ್ಲ ಅವನ ಹೆಸರು ಏನೇ ವಿಕಿ ವೀರೇಶ್ ಅಲ್ರಿ. ವೀರೇಶ ನೋಡ್ರಿ ಮೊಹಬಲ್. ಮಮ್ಮಿ ಎಲ್ಲಾರ ಒಳಗ ಬರ್ರಿ. ನಾವಿವಾಗ ಬಂದಿರುವಂಥದ್ದು ನಮ್ಮ ಕವಿತಾ ಮಮ್ಮಿಯರ ಅಕ್ಕನ ಹೆಣ್ಮೊಮ್ಮಗನ ಜವಳದ ಕಾರ್ಯಕ್ರಮಕ್ಕೆ ನೋಡ್ರಿ. ಜಡಿ ತೆಗೆಯುವಂಥ ಕಾರ್ಯಕ್ರಮ, ಜವಳ ಕಾರ್ಯಕ್ರಮ ಅಂತ ಕೇಸಿ ಅಂತೇವು ನಾವೆಲ್ಲರೂ. ಸೊ ಸಿದ್ದರಾಮೇಶ್ವರ ಗುಡಿಯೊಳಗೆ ಒಂದು ಜವಳ ತೆಗೆಯುವಂಥ ಫಂಕ್ಷನ್ನು ಇತ್ತು. ಸೊ ಇವರು ಬೇರೆ ದೇಶದೊಳಗೆ ಇರ್ತಾರೆ, ನನಗೆ ಸದ್ಯಕ್ಕೆ ನೆನಪರಲಾಗೈತಿ ಎಲ್ಲಿ ಇರ್ತಾರೆ ಅಂತೇಳಿ. ಬಟ್ ಔಟ್ ಆಫ್ ಕಂಟ್ರಿ ಒಳಗೆ ಇರ್ತಾರೆ. ಬಟ್ ಫಂಕ್ಷನ್ಗೋಸ್ಕರ ಇವಾಗ ಬಂದಿದ್ದಾರೆ ನೋಡ್ರಿ. ಅವರ ಹಸ್ಬೆಂಡ್ ಅವ್ರು ಇರಲಿಲ್ಲ, ಪ್ರೀತಿ ಅಂತೇಳಿ ಇವ್ರ ಹೆಸರು. ಎರಡನೇ ಮಗು ನೋಡ್ರಿ, ಎರಡನೇ ಮಗುನು ಗಂಡು ಮಗು. ಸೊ ಪುಟಾಣಿಗೆ ಆಲ್ರೆಡಿ ಜಡಿ ತೆಗೆಯುವಂಥ ಫಂಕ್ಷನ್ ಆಗಿತ್ತು, ಅಂದರೆ ಚಾಜ ಮುಗ್ದಿತ್ತು ರೀ. ಅದಾದ್ಮ್ಯಾಗ ಬಟ್ಟೆ ಹಾಕ್ತಾ ಇದ್ದಾರೆ ನೋಡ್ರಿ ಸೋದರ ಮಾವ ಮತ್ತು ಮಾಮಿ. ಕ್ಯೂಟ್ ಅಂತ ಅನಿಸ್ತಿತ್ತು ನೋಡ್ತಾ ಇರ್ಬೇಕಂತಂದ್ರೆ. ಅಣ್ಣ ತಂಗಿ ಸಂಬಂಧ, ಅಕ್ಕ ತಮ್ಮನ ಸಂಬಂಧ ಅಂದ್ರೆ ಅದು ಒಂದು ಬೇರೆನೇ ಲೆವೆಲ್ದೊಳಗೆ ಇರ್ತೈತ್ರಿ. ಇವ್ರು ಅಜ್ಜ ನೋಡ್ರಿ, ಮತ್ತು ಇವ್ರು ನಮ್ಮ ಕವಿತಾ ಮಮ್ಮಿಯರ ಅಕ್ಕ, ಮತ್ತು ಆ ಕಡೆ ನಿಂತವರು ತಮ್ಮ, ಈ ಕಡೆ ನಿಂತವರು ಅವರ ತಂದೆಯವರು ನೋಡ್ರಿ. ಸೊ ಅಲ್ಲಿ ಪುನಮ್ ಕೂತಿದ್ದಾಳೆ, ನಮ್ಮ ಮಾವರು ಕುಂತಿದ್ದಾರೆ ನೋಡ್ರಿ. ದೇವರ ದರ್ಶನ ಆಗಲಿ ಬಂದ ತಕ್ಷಣ ಅಲ್ಲಿ ಫಂಕ್ಷನ್ ನಡೆದಿತ್ತು, ಹಾಗೆ ತಗೊಂಡೆ ನಾನು ಕೂಡ. ಆಮೇಲೆ ದರ್ಶನ ಮಾಡಿಕೊಂಡೆ ಪಾದ ನೋಡ್ರಿ. ಸಾಧ್ಯವಾದಷ್ಟು ವಿಡಿಯೋಗಳನ್ನ ತಗೊಂಡಿದ್ದೀನಿ, ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿರಿ ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ. ರವ ಸುಮ್ಮ ಮೋರ್ತೈತಂದ ಇರ್ಲಿಲ್ಲ ಚಂದ. ಸಂಪ್ರದಾಯ ಪ್ರಕಾರ ಸೋದರ ಮಾವನ ತೊಡೆಯೊಳಗೆ ಕುಂದ್ರಿಸ್ಕೊಂಡು ಜಡಿ ತೆಗಿಬೇಕಾಗಿರುವಂಥದ್ದು. ಅದೇ ಥರನೇ ಕೂಡ ಸಂಪ್ರದಾಯಬದ್ಧವಾಗಿ ಮಾಡಿದ್ದಾರೆ ನೋಡ್ರಿ. ಅವನು ಅಳ್ತಾ ಇದ್ದಾನೆ, ನೋಡ್ತಿರ್ಬೋದು. ಎಲ್ಲರೂ ಸಮಾಧಾನ ಮಾಡ್ತಾ ಇದ್ದಾರೆ. ರೇಖಾಕ್ಕನು ಕೂಡ ಬಂದಿದ್ದಾಳೆ, ಎಲ್ಲ ನಮ್ಮ ಇಡೀ ಫ್ಯಾಮಿಲಿಯವರು ಕೂಡ ಇದ್ದೀವಿ ನೋಡ್ರಿ. ಮರಿ ಮೊಮ್ಮಗನ ಜವಳದ ಫಂಕ್ಷನ್ ನೋಡ್ರಿ. ಇವ್ರೇನು ಕವಿತಾ ಮಮ್ಮಿಯವ್ರ ತಂದೆಯವ್ರಿಗೆ ಮರಿ ಮೊಮ್ಮಗ ಆಗ್ಬೇಕ್ರಿ ಫ್ರೆಂಡ್ಸ್. ಎಷ್ಟೊಂದು ಅದೃಷ್ಟಶಾಲಿಗಳು ನೋಡ್ರಿ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಜೀವನವನ್ನು ನೋಡಿದ್ದಾರೆ.
ಆಯಿ ಮುತ್ಯ ಚೆನ್ನಾಗಿದ್ದಾರೆ ನೋಡ್ರಿ. ಹಿಂಗೆ ಅವರು ಇನ್ನಷ್ಟು ದಿನಗಳ ಕಾಲ ಆರೋಗ್ಯವಾಗಿರಲಿ ಅಂತೇಳಿ ಹೇಳ್ತಾ, ಸೊ ಇದೊಂದು ನೋಡ್ತಾ ಇದ್ದರೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ನೋಡ್ರಿ. ಎಷ್ಟು ಕ್ಯೂಟ್ ಅಂತ ಅನ್ನಿಸ್ತದಲ್ಲ. ಸೋದರ ಮಾವ ಅಂತಂದ್ರೆ ಅದೊಂದು ಹೆತ್ತ ತಂದೆ ತಾಯಿ ಸರಿ ಅಂತ ಹೇಳ್ಕೇಸಿ ಕರೀತಾರೆ ನಮ್ಮ ಕಡೆಗೆ. ಅವ್ರ ಮಗುನ ಸಮಾಧಾನ ಮಾಡ್ತಾ ಇದ್ದಾರೆ ನೋಡ್ರಿ. ಜಡಿ ತೆಗೆದಾದ್ಮ್ಯಾಗ ಮತ್ತು ಹೊಸ ಬಟ್ಟೆ ತೊಗೊಂಡು ಬಂದಿದ್ರು ಅವರು, ಹಾಕಿ ಮತ್ತು ಆರತಿ ಮಾಡ್ತಾ ಇದ್ದಾರೆ ನೋಡ್ರಿ. ಎಲ್ಲ ಸ್ವಲ್ಪ ಇಷ್ಟೊಂದು ಜನರೆಲ್ಲ ನೋಡಿ ಮತ್ತು ಮಕ್ಕಳೆಲ್ಲ ಒಂಚೂರು ಫಸ್ಟ್ ಬರ್ತಡೇ ಇರ್ಬೋದು ಮತ್ತು ಇಲ್ಲ ಜವಳದ ಫಂಕ್ಷನ್ ಇರ್ಬೋದು, ಒಂಚೂರು ಕಿರಿಕಿರಿ ಮಾಡ್ತಾರೆ ರೀ ಮಕ್ಕಳು. ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ರು ನೋಡ್ರಿ. ಹಾಗೆ ನಿಮ್ಮ ಕಡೆಗೆ ಯಾವ ಥರ ಪದ್ಧತಿ ಐತಿ ಜವಳ ತೆಗೆಯುವಂಥದ್ದು ಕಮೆಂಟ್ ಮಾಡಿ ಹೇಳ್ರಿ. ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರ್ತೈತಿ. ಸೊ ಹಾಗಾಗಿ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಕೊಟ್ರೆ ನಮಗೂ ಖುಷಿ. वहिनी आल्या रा श्रीने इकडे ये, तू बस इथं माझं श्रीने सीट घे. श्रीना ये किती इथं बस म्हणजे बस सीट चला की जाऊ बरं मी. ಹಾಂ ನೋಡ್ರಿ ಮತ್ತೆ ಲೈಕ್ ಮಾಡ್ರಿ ಬಿಡನ್ನ. ನೋಡ್ರಿ ಏನೇ ಹಾಯ್ ಮಾಡಿದ್ರು ಕೈತ ಮಮ್ಮಿಯರ ತಮ್ಮರ ಆಗ್ಬೇಕು. ಸೊ ಇವಾಗ ನೋಡ್ರಿ ಇವರು ನಮ್ಗೆ ನೆಗಣೆ ಆಗ್ಬೇಕು. ಈಗೇನು ಇಲ್ಲಿ ರೇಖಾಕ ಸೀರೆ ಉಡಿಸ್ತಾ ಇದ್ದಾರೆ ನೋಡ್ರಿ, ಅವರು ಕೂಡ ಪದ್ಧತಿ ಒಳಗೆ ನೆಗೆಣ್ದರ ಆಗ್ಬೇಕು. ನಾವು ಕೂಡ ಇವರು ನಾದ್ನಿ ಆಗ್ಬೇಕು ನೋಡ್ರಿ. ಹಾಯ್ ಮಾಡ್ತಾ ಇದ್ದಾರೆ ಅವರು ಕೂಡ. ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನನ್ನ ಫ್ಯಾಮಿಲಿ ಒಳಗೆ ನಾನು ಹೇಳಿ ಫಸ್ಟ್ ಟೈಮ್ ಚಾನಲ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿಸಿದ್ದು ನನ್ನ ಚಾನಲ್ಗೆ ಅಂತಂದ್ರೆ ಅದು ಇವರೇ ನೋಡ್ರಿ, ಪ್ರೀತಿ ದೀದಿ ಅಂತೇಳಿ ಫ್ರೆಂಡ್ಸ. ಅವರೇ ಆಲ್ ದ ಬೆಸ್ಟ್ ಹೇಳಿದರು ಕೂಡ. ಫಸ್ಟ್ ಸಬ್ಸ್ಕ್ರೈಬರ್ ಫ್ಯಾಮಿಲಿ ಮೆಂಬರ್ಸ್ ಅಂತಂದ್ರೆ ಈ ಕಡೆ ಗಂಡನ ಮನೆ ಕಡೆ ಫಸ್ಟ್ ಸಬ್ಸ್ಕ್ರೈಬರ್ಸ್ ನಾನು ಹೇಳಿ ಮಾಡಿಸಿರುವಂಥದ್ದು ಅಂತಂದರೆ ಇವರು ಒಬ್ಬರಿಗೆ ನೋಡ್ರಿ. ಹೇಳಿದ ತಕ್ಷಣ ಅವ್ರು ಆಗಿಂದಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದರು ಫ್ರೆಂಡ್ಸ. ಮತ್ತು ಫಸ್ಟ್ ಫಂಕ್ಷನ್ ಅಂತಂದ್ರೆ ಕವಿತಾ ಮಮ್ಮಿ ಇದು ನಿಖಿತಾ ಪೂನಮ್ದು ಫಂಕ್ಷನ್ ನೋಡ್ರಿ. ಅದಕ್ಕಿಂತ ಮುಂಚೆಗೆ ಒಳಕಲ್ಪ ಇವ್ರದ್ದು ಮದ್ವೆದು ತಲೆ ಬರ್ಲಾಗೈತಿ. ಇನ್ನೊಬ್ಬರು ಅದಾರ್ರಿ, ಅವ್ರ ಮಗಳದು ಒಂದು ಒಳಕಲ್ ಪೂಜೆದು ಮಾಡಿದ್ವಿ ನಾವು. ಸೊ ಇವಾಗೇನು ಆಯ್ರಿ ಮಾಡ್ತಾ ಇದ್ದಾರೆ ನೋಡ್ರಿ. ಇವ್ರ ಕೈತ ಮಮ್ಮಿಯರ ತಮ್ಮನ್ನ ಹೆಂಡತಿ ಆಗ್ಬೇಕು ನೋಡ್ರಿ. ಎಲ್ಲರೂ ರಿಲೇಷನ್ದೊಳಗನೆ ಇದ್ದೀವಿ, ಭಾಳ ಜನ ಇದ್ದೀವಿ ನೋಡ್ರಿ. ನಿಮ್ಗೆ ಕೇಳಿದರೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಇವಾಗೇನೈತೆ ನೋಡ್ರಿ, ಈಗ ಅವರ ಇವ್ರ ಕಡೆಯಿಂದ ಪ್ರೀತಿ ದೀದಿಯವ್ರ ಕಡೆಯಿಂದ ಅವರಿಬ್ಬರಿಗೂ ಅಂತಂದ್ರೆ ಅಣ್ಣ ಮತ್ತು ಅತ್ತಿಗೆ ಅವರಿಗೆ ಆಯರಿ ಮಾಡ್ತಾ ಇದ್ದಾರೆ. ಸೋದರ ಮಾವಗ ಮತ್ತು ಮಾಮಿಗೆ ಇವ್ರ ಕಡೆಯಿಂದ ಆಯರಿ ರೇಖಕ್ಕೆ ಮಾಡ್ತಾಯಿದ್ದಾರೆ ನೋಡ್ರಿ. ದಂಪತಿ ಎಲ್ಲ ಕೂತಿದ್ದಾರೆ. ಯೂಟ್ಯೂಬ್ದೊಳಗೆ ಅವ್ರ ಫ್ಯಾಮಿಲಿ ಕೂಡ ಬಂತು ನೋಡ್ರಿ, ಕ್ಯೂಟಾಗಿ ಫ್ರೀ ಇದ್ದಾರೆ ಅವರು ಕೂಡ. ಅವರು ಆ್ಯಕ್ಚುಲಿ ಆಯುರ್ವೇದಿಕ್ ಡಾಕ್ಟರ್ ಅಂತ ಹೇಳ್ಬೋದು. ರೀಸೆಂಟಾಗಿ ಕ್ಲಿನಿಕ್ ಹಾಕಿದ್ದಾರೆ ಅವರು.
ನಾನು ಕೂಡ ಒಂದು ಸರಿ ಹೋಗ್ಬೇಕ್ರಿ ವಿಸಿಟ್ ಕೊಡ್ಬೇಕು ಫ್ರೆಂಡ್ಸ. ನನಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಐತಿ. ಹೋದ್ನಿ ಅಂತಂದ್ರೆ ನೋಡೋಣ, ವಿಡಿಯೋ ತೊಗೊಂಡು ಕೂಡ ಬರ್ತೀನಿ. ತವ್ರ ಮನೆ ಕಡೆಯಿಂದ ಆಯರಿ ಇರ್ತದೆ ನೋಡ್ರಿ ಇವ್ರಿಗೂ. ಇವರು ಕೂಡ ಆಯರಿ ಮಾಡಿಕೊಂಡು ಇವಾಗ ದೇವರಿಗೆ ನಮಸ್ಕಾರ ಮಾಡ್ಕೊಳೋದಕ್ಕೆ ಹೋಗ್ತಾ ಇದ್ದಾರೆ. ನಾವು ಕೂಡ ಶ್ರೀ ಸಿದ್ದರಾಮೇಶ್ವರ ಅವರ ಒಂದು ಸೇವೆಯನ್ನು ಮಾಡೋದಕ್ಕೆ ಪುಣ್ಯ ಮಾಡಿ ಬಂದಿರಬೇಕು. ಸೊ ನಮ್ಮ ಮನೆತನದವರೇ ಸಿದ್ದರಾಮೇಶ್ವರ ಅವರ ಒಂದು ಗುಡಿ ಪೂಜೆಯನ್ನು ಮಾಡುವಂಥದ್ದು. ಸೊ ಇವಾಗ ಏನೈತ್ರಿ, ಸಂಕಲ್ಪ ಬಿಡುವಂಥದ್ದು ನೋಡ್ರಿ. ಜವಳದ ಫಂಕ್ಷನ್ನು ಕೂಡ ಆಯಿತು. ಯಾವುದೇ ಒಂದು ಫಂಕ್ಷನ್ ಮಾಡಿದ ಮ್ಯಾಗ ಮೈಲ್ಗೆ ಬಿಡಿಸೋದಂತ ಹೇಳ್ತಾರೆ. ಮೊದಲೆಲ್ಲ ನೀರು ಹಾಕ್ಕೊಂಡು ಮತ್ತೆಲ್ಲ ಬಟ್ಟೆನ ಬಿಟ್ಟು ಹೊಸ ಬಟ್ಟೆ ಹಾಕ್ಕೊತಾ ಇದ್ರು. ಬಟ್ ಇವಾಗೆಲ್ಲ ಹೆಂಗಂತಂದ್ರೆ ಹಂಗೆ ವೇರ್ ಮಾಡ್ತಾರೆ ನೋಡ್ರಿ. ಏನು ಹೇಳೋ ಏನಿಲ್ಲವ, ನಾ ಎಲ್ಲಿದ್ದೆ ತಲೆ ಕೇಳೋ ಇಲ್ಲೇ ನಿಂತಿದ್ದು ನಾ ಮತ್ತೆ ಹೋಗಿಲ್ಲ. ಎಪ್ಪಿ ಇದು ಹಿಡಿಯೋ ಜರ ಕಾಲು ಬೀಳ್ತು. ಬಂದ್ ಮಾಡಲಿ ಬೇಡ ಬೈತಾಳ ಮಮ್ಮಿ ಸಾಕಲ್ ಬೇಟ್ರದು ನೀನೇ ಬಂದ್ ಮಾಡ್ಬೇಕಲ್ಲ ಮಾಡಕ್ಕೆ ಸೌಭಾಗ್ಯ ವಿದ್ಯಾ ಶರಣುಜನಿಗೆ ವರವನಿತ್ಯನೋ ಪರಮ ಪಾರ್ವತಿ ಹರಸಗೆ ದರಿವಳದಿಕ ವರ ಮೂಲ ಸ್ವರ್ಣಲ ಪುರುಷ ಸೀತಾರಾಮಗೆ ಭಕ್ತುರಾರತಿ ಬೆಳಗಿರೆ ಕಾರುಣ್ಯ ಮೃಡರ ದೇವಗೆ ಓಂ ಕರ್ಪೂರಗರುಣಾರಂ ಸದಾ ವಸಂತಂ ದಯಾರವಿಂದೇ ಭೋಗವಾನಿ ಚೈತನ್ಯಮಾಮಿ ಕರ್ಪೂರ ದೀಪಂ ವಿರಾಜಯಾಮಿ ಓಂ ಅಗರ್ಭ ಸಂಪ್ರದವಾಗರ್ಭಾವತೆ ಜಗದ್ಪಿತೃವಂದೇ ಪಾರ್ವತಿ ಪರಮೇಶ್ವರೌ ಸಾಂಬಜಯ ನಮಃ ಪಾರ್ವತೀಪದೇಶ್ವರ ಮಹಾದೇವ್ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ महाराज की जय कपिल सिद्ध मल्लिकार्जुन महाराज की जय। हाँ दो तीन अखंड लक्ष्मी सौभाग्यवती प्राप्त ऐश्वर्य प्राप्त ನಮ್ಮ ಅವರು ಕೂಡ ಇದ್ದಾರೆ ನೋಡ್ರಿ ಫ್ರೆಂಡ್ಸ. ಪಾಪುನ ಇವಾಗ ಒಳಗಡೆ ಹೋಗಿ ದೇವರ ದರ್ಶನ ತಗೊಂಡು ನಮಸ್ಕಾರ ಮಾಡಿಕೊಂಡು ಬರುವಂಥದ್ದು ನೋಡ್ರಿ. ಸೊ ಫ್ರೆಂಡ್ಸ, ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಕತ್ತೀರಿ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವರ ಒಂದು ಹಸ್ಬೆಂಡು ಕೆಲಸದ ನಿಮಿತ್ತವಾಗಿ ಬರೋದಕ್ಕೆ ಆಗಿಲ್ಲ ನೋಡ್ರಿ. ಹಾಗಾಗಿ ಮತ್ತು ಔಟ್ ಆಫ್ ಕಂಟ್ರಿ ಅಂತ ಇದನ್ನೆಲ್ಲ ಇವ್ರು ಇರುವಂಥದ್ದು ಸದ್ಯಕ್ಕೆ. ಹಸ್ಬೆಂಡ್ ವರ್ಕಲ್ಲೇ ಇತ್ತು ನೋಡ್ರಿ. ಹಾಗಾಗಿ ಅವರಲ್ಲೇ ಇದ್ದಾರೆ ಬೇರೆ ಕಡೆ. ಸೊ ನನಗೆ ಹೆಸರು ಬರ್ತಾ ಇಲ್ಲ ಎಲ್ಲಿ ಇದ್ದಾರೆ ಅಂತೇಳಿ ಹೇಳೋದಕ್ಕೆ. ಹಾಗಾಗಿ ಔಟ್ ಆಫ್ ಕಂಟ್ರಿನ ಅಂತ ಹೇಳ್ತಾ ಇದ್ದೀನಿ. ಇವಾಗ ನೋಡ್ರಿ ಒಳಗಡೆ ಹೋಗಿ ದೇವರ ಆಶೀರ್ವಾದ ಪಡ್ಕೊಳುವಂಥದ್ದು. ಪಿಲ್ಲುನು ಹೋಗ್ತಾ ಇದೆ ನೋಡ್ರಿ. ಇನ್ ಫ್ಯೂಚರ್ದೊಳಗೆ ನಮ್ಮ ಪಿಲ್ಲುನು ಕೂಡ ಈ ಸಿದ್ದರಾಮೇಶ್ವರ ಅವರ ಒಂದು ಸೇವೆ ಮಾಡ್ತಾ ನೋಡ್ರಿ ಫ್ರೆಂಡ್ಸ್. ಎಲ್ಲವನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಂತ ಫೋಟೋನು ಕೂಡ ತೆಗೆದೆ ನೋಡ್ರಿ.
ಈ ಒಂದು ದೇವರ ಸೇವೆ ಮಾಡುವಂಥದ್ದು ನಮ್ಮ ವಂಶ ಪಾರಂಪರೆಯಾಗಿ ಬಂದಿದೆ ನೋಡ್ರಿ. ನಾನು ಭಾಳ ಸರಿ ಹೇಳ್ಕೊಂಡಿರಲಿಲ್ಲ, ಹೇಳ್ಕೊಬಾರ್ದು ಅಂತ ಅಲ್ಲ, ಯಾಕಂದ್ರೆ ಭಾಳ ಜನರು ಪರಿಚಯ ಹಿಡಿತಾರೆ ನೋಡ್ರಿ. ಮೊದಲೆಲ್ಲ ಅಷ್ಟು ಕಂಫರ್ಟಬಲ್ ಅನ್ನಿಸ್ತಿರ್ಲಿಲ್ಲ. ಸೊ ಇದೊಂದು ಹೆಮ್ಮೆ ನಮಗೆ, ಈ ಒಂದು ದೇವರ ಸೇವೆ ಮಾಡೋಕ್ಕೆ ಅವಕಾಶ ಇದ್ದಿದ್ದು ಹೆಮ್ಮೆ. ಚಲ ನಡಿಯಪ್ಪ. ಇವರು ನೋಡ್ರಿ ಫ್ರೆಂಡ್ಸ, ಫಂಕ್ಷನ್ಗೂ ಕೂಡ ನಮ್ಮ ದೊಡ್ಡ ಮಾವರನ್ನು ಕೂಡ ಇನ್ವೈಟ್ ಮಾಡಿದರು. ಇಡೀ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಕೂಡ ಅವ್ರು ಭಾಳ ಹಚ್ಕೊತಾರೆ ನೋಡ್ರಿ. ಅವ್ರದ್ದು ಏನೇ ಫಂಕ್ಷನ್ ಆಗಲಿ ನಮ್ಮ ಫ್ಯಾಮಿಲಿನ ಅವರು ಬಿಟ್ಟು ಮಾಡೋಂಗಿಲ್ಲ ನೋಡ್ರಿ. ಇವರೇ ಮಂಗಲ್ ಮಮ್ಮಿ ಅಂತೇಳಿ. ಸೊ ಅತ್ತಿದರಿಗೆಲ್ಲರಿಗೆ ನಾನು ಮಮ್ಮಿನೇ ಅಂತ ಕರಿತೀನಿ. ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟು ಜನರ ಹತ್ತಿರ ಅದ ರೀ ಸವಿತಾಕ ಅಂತ ನೀವು ಹೇಳ್ತಿರ್ತೀರಿ. ಇಲ್ಲಿ ಕುಂತಿದ್ದವರು ನಮ್ಮ ದೊಡ್ಡ ಮಾವಾರ ನೋಡ್ರಿ. ಬಿಸ್ಲೇರಿ ಇವಾಗ ನಾವು ರೇಖಕ್ಕ ಮತ್ತು ದೀಪಕ್ಕ ಬಂದಿದ್ದಿರಲ್ರಿ, ಮಾಮರು ಬಂದಿದ್ದರು ಮತ್ತು ಯಜಮಾನ್ರು ಮತ್ತು ಬೇಗರು ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ವಿ ನೋಡ್ರಿ ಫ್ರೆಂಡ್ಸ. ಜೊತೆಗೆ ಕೂತ್ವಿ ನಾನು ಮತ್ತು ಯಜಮಾನ್ರು. ರೇಖಕ್ಕ ಅದೇ ಹುಡುಗಾಟ ಹಚ್ಚಿದ್ರಿ ನೋಡಿ, ನಮ್ಮ ಇದನ್ನ ಜೊತೆಗೆ ಕೂತಿ ಊಟ ಮಾಡೋಕ್ಕಂತೇಳಿ. ಯಾಕಂದ್ರೆ ಫಸ್ಟ್ ಎಲ್ಲರೂ ಪಂಕ್ತಿ ಒಳಗೆ ಬರ್ಬೇರೆ ಅಂತಂದ್ರು. ಆಮೇಲೆ ಮಾಡಿದ್ರೆ ಆಯ್ತು ಬಿಡು, ಎಲ್ಲ ನಮ್ಮದೇ ಫ್ಯಾಮಿಲಿ ಎಲ್ಲ. ಮೊದಲೆಲ್ಲ ಒಂಚೂರು ಬೀಗ್ರದು ಊಟ ಮಾಡಲಿ ಅಂತೇಳಿ ಕುಂತೀವಿ ನಾವು. ಮೈದನ ಕೂಡ ಕುಂಡ್ರಬೇಕಂದ ಆಗಲೇ ಕುಂಡ್ರಲಿಲ್ಲ ಅಂತ ಅನ್ನತ್ತಿದ್ರು ನೋಡ್ರಿ. ದೇವರದ ಸನ್ನಿಧಾನದೊಳಗೆ ಏನೇ ಅಡುಗೆ ಮಾಡಲಿರಿ ಭಾಳನೇ ರುಚಿ ಆಗ್ತದೆ. ಊಟ ಅಂತೂ ಭಾಳ ಮಸ್ತಾಗಿತ್ತು ರೀ. ಮೆತ್ತಗೆ ಚಪಾತಿ, ಕಡ್ಲಿ ಕೋಸಂಬರಿ, ಬದ್ನಿಕಾಯಿ ಪಲ್ಯ, ಹುಗ್ಗಿ, ಬಜ್ಜಿ, ಅನ್ನ ಸಾಂಬಾರು ಮಸ್ತಿತ್ತು. ನೋಡಿ ಅವ್ರ ಆಂಟಿ ನೋಡ್ರಿ ಎಷ್ಟು ಸಹಾಯ ಮಾಡಿ. ಫ್ರೆಂಡ್ಸ, ಇವಾಗ ಮನೆಗೆ ಬಂದಿ ನೋಡ್ರಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೌದೌದ್ರಿ, ನಾನು ಬಂದೆ ನೋಡ್ರಿ. ಈಗ ಅದೇ ಸೀರೆ ಬಿಚ್ಚಬೇಕು.
ಸೊ ನಮ್ಮ ಅತ್ತೆಯರು ಕೂಡ ತಳ ಮಾತಾಡತ್ತಿದ್ರಿ, ಎಲ್ಲಿಗಾರ ಒಂದು ಫಂಕ್ಷನ್ಗೆ ಹೋಗಿ ಬಂದ್ಬಿಟ್ಟಪ್ಪ ಅಂದ್ರೆ ಒಂಥರ ದಣೋದಂಗೆ ಆಗ್ಬಿಡ್ತೈತಿ ನೋಡ್ರಿ ಫ್ರೆಂಡ್ಸ್. ಅದಕ್ಕೆ ಹೋಗೋತ್ನಾಗನೆಲ್ಲ ಮನೆ ಕೆಲಸ ಮಾಡ್ಕೊಂಡು ಹೋಗಿದ್ವಿ. ಸ್ವಲ್ಪ ಬಂದ್ಮ್ಯಾಗ ಆರಾಮ್ಸೆ ಅಂತ ಅನಿಸ್ತೈತಿ. ಅಂದ್ರೆ ಆ ಕಡೆ ಈ ಕಡೆ ಬಟ್ಟೆ ಬಿದ್ದವ್ರು ಎಲ್ಲ ಮಾಡಿಸಿ ಇಡಬೇಕು, ಆಮೇಲೆ ಮಾಡಿದ್ರೆ ಆಯಿತು. ಈ ಸದ್ಯಕ್ಕೆ ಒಂದು 10 ನಿಮಿಷ ಕುಂತೆ ಸ್ವಲ್ಪ ಶಾರ್ಟ್ಸ್ ವೀಡಿಯೋಗಳು ಮಾಡೈತ್ರಿ, ಅವನು ಕೂಡ ಮಾಡಿದೆ ಫ್ರೆಂಡ್ಸ್. ಅವ್ನು ಲಗುಟನೆ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗೈತ್ರಿ, ಊಟ ಅಂತೂ ಭರ್ಜರಿ ಆಗಿತ್ತು, ಮಸ್ತ್ ಆಯಿತು. ನಿಮ್ಗೆ ಹೆಂಗೆ ಅನಿಸಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಪಿಲ್ಲುನ ಅವ್ರ ಪಪ್ಪನೇ ಮುಂದೆ ಕರ್ಕೊಂಬಂದಿದ್ರು. ಕವಿತಾ ಮಮ್ಮಿಯವ್ರ ಮನ್ಯಾಗ ಟಿ ವಿ ನೋಡ್ಕೊ ಅಂತ ಕೂತಿದ್ದೆ ನೋಡ್ರಿ. ನಾ ಬರೋಣ ಮತ್ತೆ ಟಿ ವಿ ಕನೆಕ್ಟ್ ಮಾಡಿಕೊಟ್ಟಿನಿ. ಎಕ್ಸ್ಟ್ರಾ ನೆಟ್ ಪ್ಯಾಕ್ ಹಾಕಿದ್ನೆ, ಹಾಗಾಗಿ ಮತ್ತು ಅದು 24 ಅವರ್ದಾಗ ಖಾಲಿ ಮಾಡ್ಬೇಕು ನೋಡ್ರಿ. ಹಾಗಾಗಿ ಮತ್ತು ಅದು ನೋಡ್ಕೊತ ಕುಂತಿದ್ದಾನೆ ಫ್ರೆಂಡ್ಸ್. ಯಾವಾಗಾರ ಹಾಕ್ತೀನಿ ರೀ, ದಿನ ಹಾಕಂಗಿಲ್ಲ, ಹಿಂಗೆ ವಿಡಿಯೋ ಅಪ್ಲೋಡ್ ಆಗದೆ ಇದ್ದಾಗ ಮಾಡಿದಾಗ ಹಾಕಿರ್ತೀನಿ. ಸೊ ಮತ್ತೇನಪ್ಪ ಅಂತಂದ್ರೆ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಮೊಬೈಲ್ ಚಾರ್ಜ್ ಇಲ್ರಿ, ಸ್ವಲ್ಪ ಹೊರಗಡೆ ಬ್ರೈಟ್ನೆಸ್ ಜಾಸ್ತಿ ಬೇಕಾಗುತ್ತೆ ನೋಡ್ರಿ. ಹಾಗಾಗಿ ಅಲ್ಲಿ ವಿಡಿಯೋದೆಲ್ಲ ಮಾಡ್ಕೊಂಬರ್ತೀನಲ್ಲ, ಚಾರ್ಜರ್ ಲಗುಟ್ ಇಳಿದು ಬಿಡ್ತೈತಿ. ಒಂದು ಪವರ್ ಬ್ಯಾಂಕ್ ತೊಗೋಬೇಕು. ನನ್ನ ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಸುಮಾರು ವಸ್ತುಗಳು ತೊಗೊಂಡಾವದಾವು. ಏನು ಮಾಡ್ತೀರಿ, ಮನೆ ಸಂಸಾರ ಜಂಜಾಟ ಏನಿದ್ರು ಕೂಡ ಇಲ್ಲಿ ತೊಗೊಂಡು ನೆಕ್ಸ್ಟ್ ಟೈಮ್ ಮಾಡ್ಕೊಂಡ್ರಾಯ್ತು, ನೆಕ್ಸ್ಟ್ ಟೈಮ್ ತೊಗೊಂಡ್ರಾಯ್ತು, ಇದೇ ಥರ ಅನ್ಕೋತಾ ಒಟ್ಟು ಮನೆಗೇನೆ ಹಾಕೋದಾಗೈತಿ. ತಿಪ್ಲಿ ಇರ್ತಾವೆ ನೋಡ್ರಿ 28, ಹಾಗಾಗಿ ಮಾಡ್ಕೋಬೇಕ್ರಿ. ಅದರಿಂದ ಈ ಸದ್ಯಕ್ಕೆ ಒಂದು 4 ರೊಕ್ಕ ಬರಕತ್ತಾವ ಅಂದ್ರೆ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡೋದೇನು ಏನಂತಂದ್ರೆ ತಪ್ಪಲ್ಲ. ಬಟ್ ಏನೋ ಒಟ್ಟು ಅದಕ್ಕೆ ಯಾಕೋ ಟೈಮ್ ಸಾಧಿಸ್ಕೊಡಲಾಗೈತ್ರಿ ಫ್ರೆಂಡ್ಸ್. ಅನ್ಕೊತೀನಿ ಈ ಸರಿ ಪೇಮೆಂಟ್ ಬಂತಪ್ಪ ಅಂತಂದ್ರೆ ಒಟ್ಟು ಇದನ್ನು ಮಾಡ್ಕೋಬೇಕು, ಇದನ್ನು ತರಬೇಕಂತೇಳಿ. ಅಷ್ಟೊತ್ತನ ಅದ್ರಾಗ ಏನಾದರೂ ಒಂದು ಮನೇದು ಕೆಲಸ, ಒಂದು ಮನೇದು ಅಡಚಣೆ ಬಂದೇ ಬಿಟ್ಟಿರ್ತಾವೆ. ಅದಕ್ಕೇ ಈಡಾಗ್ಬಿಡ್ತೈತಿ. ಸ್ವಲ್ಪ ರೊಕ್ಕನ ಸೇವಿಂಗ್ಸ್ ಮಾಡಿಕೊಂಡು ಸ್ವಲ್ಪ ವಸ್ತುಗಳನ್ನ ತೊಗೊಂಡೈತ್ರಿ ಯೂಟ್ಯೂಬ್ಗೆ ರಿಲೇಟಿವ್. ಅದನ್ನು ತೊಗೋತೀನಿ, ಬಿಡೋಂಗಿಲ್ಲ, ಮಾಡ್ತೀನಿ ರೀ ಫ್ರೆಂಡ್ಸ. ಅದನ್ನು ಮುಂದಿನ ದಿನಗಳದೊಳಗೆ ನೀವು ಒಂದು ಹೊಸ ಥರದ ಬ್ಲಾಗ್ಗಳು ನೋಡ್ತೀರಿ. ಎಲ್ಲರೂ ವೇಟ್ ಮಾಡಿ ಕ್ಯೂರಿಯಾಸಿಟಿಯಿಂದ ಅಂತ ಹೇಳ್ತೀನಿ. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ.